ನಂದಿಕೇಶ್ವರ ನೂತನ ಪಿಕೆಪಿಎಸ್ ಕಟ್ಟಡ ಲೋಕಾರ್ಪಣೆ. ಸುವರ್ಣ ಸಂಭ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿ. ರೈತರ ಆಶಾಕಿರಣ, ಗ್ರಾಮೀಣ ಭಾಗದ ಜನರ ಜೀವನಾಡಿ. 50 ವರ್ಷಗಳಿಂದ ಆರ್ಥಿಕ ಸಬಲತೆಗೆ ಕೈ ಜೋಡಿಸಿದ ಸಂಸ್ಥೆ ಅದುವೇ ನಂದಿಕೇಶ್ವರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಈ ಸಂಘಕ್ಕೀಗ ಸುವರ್ಣ ಸಂಭ್ರಮ. ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮದ ಈ ಸಂಸ್ಥೆ ಲಕ್ಷಾಂತರ ರೈತರ, ಗ್ರಾಮೀಣ ಜನರಿಗೆ ನೆರವಾಗುತ್ತಾ ಬಂದಿದೆ. ಇಂದು ಬೃಹತ್ ಹೆಮ್ಮರವಾಗಿ ಬೆಳೆದು ನಿಂತಿದೆ. 50 ವರ್ಷಗಳು ತುಂಬಿದ ಹಿನ್ನೆಲೆ ಅದ್ಧೂರಿ ಕಾರ್ಯಕ್ರಮ ನಡೆಯಿತು. ಸುವರ್ಣ ಮಹೋತ್ಸವದ ಸಂದರ್ಭ ಸುಮಾರು 1,70,00,000 ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ಹಾಗೂ ಗೋದಾಮು ಉದ್ಘಾಟನೆ ಕೂಡ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಹಕಾರಿ ಧುರೀಣರು, ಜನಪ್ರತಿನಿಧಿಗಳೆಲ್ಲ ಬಂದಿದ್ರು. ದೇವರ ಪೂಜೆ ಬಳಿಕ ಸಂಸದ ಪಿಸಿ ಗದ್ದಿಗೌಡರ್ ನೇತೃತ್ವದಲ್ಲಿ ಸಂಘದ ಧ್ವಜಾರೋಹಣವನ್ನ ನಡೆಸಲಾಯಿತು. ಶಿವಯೋಗ ಮಂದಿರ ಸಂಸ್ಥೆಯ ಶ್ರೀಗಳಾದ ಸದಾಶಿವ ಮಹಾಸ್ವಾಮಿ ಹಾಗೂ ಗುಳೇದಗುಡ್ಡದ ಕಾಶಿನಾಥ ಮಹಾಸ್ವಾಮಿಗಳು ಆಗಮಿಸಿದ್ರು. ನಂದಿಕೇಶ್ವರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸುವರ್ಣ ಮಹೋತ್ಸವ, ನೂತನವಾಗಿ ಕಟ್ಟಿರ್ತಕ್ಕಂಥ ಈ ಕಟ್ಟಡದ ಉದ್ಘಾಟನೆ ನಾವೆಲ್ಲರೂ ಕೂಡ ಭಾಳಷ್ಟು ಸಂತೋಷದಿಂದ ಮಾಡಿದ್ದೇವೆ. ಇವತ್ತು ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಪೂರ್ವದಲ್ಲಿ ಏನು ಸೇವೆಯನ್ನು ಮಾಡಿದ್ದಾರೆ ಅವ್ರನ್ನೂ ಕೂಡ ನಾವು ನೆನೆಸಬೇಕಾಗ್ತದೆ. ಒಟ್ಟಾರೆ ಇಂಥ ಒಂದು ಸಂಸ್ಥೆಗಳು ಹೆಚ್ಚು ಬೆಳೆಯೋದರಿಂದ ನಮ್ಮ ಕೃಷಿ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಕೃಷಿಕರಿಗೆ, ಮಹಿಳೆಯರಿಗೆ, ಬಡವರಿಗೆ ಇವತ್ತು ಹೆಚ್ಚು ಹಣಕಾಸಿನ ನೆರವು ನೀಡಲಿಕ್ಕೆ ಶಕ್ಯ ಆಗ್ತಿದೆ. ಸಂಘದ ಶಿಲಾಫಲಕವನ್ನ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರು ಅನಾವರಣಗೊಳಿಸಿದ್ರು. ಕಾರ್ಯಾಲಯ ಕಟ್ಟಡ, ಸುವರ್ಣ ಮಹೋತ್ಸವ ಫಲಕ, ಗೊಬ್ಬರ ಮಾರಾಟ ಘಟಕ, ಪಡಿತರ ವಿತರಣಾ ಘಟಕದ ಲೋಕಾರ್ಪಣೆಯೂ ನಡೆಯಿತು. ಸಹಕಾರಿ ಸಂಸ್ಥೆಯ ನೂತನ ಕಟ್ಟಡ, ನೂತನ ಗೋಡಾವನ ಹಾಗೂ ಈ ಅದ್ಭುತವಾದಂಥ ಒಂದು ಸಂಸ್ಥೆ ಉದ್ಘಾಟನೆಯಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುವುದು ಬಹುತರವಾಗಿ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ 50 ವರ್ಷಗಳನ್ನು ವಸಂತಗಳನ್ನು ಪೂರೈಸಿದಂಥ ಈ ಸಂಸ್ಥೆ ಬಾದಾಮಿ ತಾಲೂಕಿನಲ್ಲೇ ಭಾಳ ಅಗಾಧವಾದಂಥ ಸಾಧನೆ ನಮ್ಮ ಕುಮಾರಗೌಡ ಜನಾಲಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಧ್ಯಕ್ಷರ ಕೊಠಡಿಯನ್ನು ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ, ಸಭಾಭವನ ಕೊಠಡಿಯನ್ನು ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಎಸ್ಆರ್ ಮೆಳ್ಳಿ, ಸ್ಟ್ರಾಂಗ್ ರೂಮ್ ಅನ್ನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಹಾಂತೇಶ್ ಮಮದಾಪುರ್, ಸಿಇಒ ಕೊಠಡಿಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ಟಿ ಪಾಟೀಲ್, ಬ್ಯಾಂಕ್ ಕೌಂಟರ್ನ ಕುಮಾರೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎಂಬಿ ಹಂಗರಗಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಹನುಮಂತ್ ಮಾವಿನ ಮರದ ಅವರು ಕ್ಯಾಶ್ ಕೌಂಟರ್ ಉದ್ಘಾಟಿಸಿದ್ರು. ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ ಏನಿದೆ, ಬಾದಾಮಿ ತಾಲೂಕಿನ ಸಹಕಾರಿ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ದಿವಸ ಅಂತಕ್ಕಂಥ ಅಭಿಮಾನದಿಂದ ಹೇಳ್ತಾ, ಜೊತೆಗೆ ಏನು ಅವಿಭಾಜ್ಯ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಯ ಅಂದಿನ ಕಾಲದಲ್ಲಿ ಕೇವಲ 2 ಸೊಸೈಟಿಗಳು ತಮ್ಮ ಸ್ವಂತ ಕಟ್ಟಡದಲ್ಲಿ ವ್ಯವಹಾರಗಳನ್ನು ಮಾಡ್ತಾಯಿದ್ವು. ಒಂದು ಇವತ್ತಿನ ವಿಜಾಪುರ ಜಿಲ್ಲೆಯ ಮಮದಾಪುರ ಹಾಗೂ
ಬಾಗಲಕೋಟೆ ಜಿಲ್ಲೆಯ ನಂದಿಕೇಶ್ವರ ಗ್ರಾಮ ಅಂತಕ್ಕಂಥದ್ದು. ಅಂಥ ಸಂಸ್ಥೆ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸೋದ್ರಿಗೆ ತನ್ನದೇ ಆಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡ, ಜೊತೆಗೆ ರೈತರಿಗೆ ವಿತರಿಸಲಾಗುವ ಗೊಬ್ಬರ ಔಷಧಿಗಳಿಗೆ ಶೇಖರಣೆ ಮಾಡ್ತಕ್ಕಂಥ ಗೋಡಾಮು, ಇವೆಲ್ಲವುಗಳಿಂದ ಕೂಡಿರ್ತಕ್ಕ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಇವತ್ತು ಲೋಕಾರ್ಪಣೆಗೊಂಡಿದೆ. ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ಸಿಕ್ತು. ಜನಪ್ರತಿನಿಧಿಗಳು, ಗಣ್ಯರು, ಅತಿಥಿಗಳು ಶುಭ ಹಾರೈಸಿದ್ರು. ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು. ರಾಷ್ಟ್ರದ ಪ್ರಥಮ ಸಹಕಾರಿ ಸಂಘದ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದ್ರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ ಎಲ್ಲರಿಗೂ ಸನ್ಮಾನಿಸಿ ಗೌರವಿಸಿದ್ರು. ಇನ್ನು ಇದೇ ಕಟ್ಟಡದಲ್ಲಿ ಗೊಬ್ಬರ ಮಾರಾಟ ಮಳಿಗೆ, ಪಡಿತರ ವಿತರಣೆ ಕೂಡ ನಡೆಯಲಿದೆ. ಸುಸಜ್ಜಿತ ಕಟ್ಟಡವನ್ನ ಹೊಂದಿದೆ. ಮುಂದೆಯೂ ಸಹಕಾರ ನೀಡುವ ಭರವಸೆಯನ್ನ ಬಿಡಿಸಿಸಿ ಬ್ಯಾಂಕ್ ಹಾಗೂ ಈ ಸಂಸ್ಥೆಯ ನಿರ್ದೇಶಕರು ಆಗಿರುವ ಕುಮಾರಗೌಡ ಜನಾಲಿ ನೀಡಿದ್ರು. ಇನ್ನು ಸಹಕಾರಿ ರಂಗದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಇನ್ನೂ ಕೆಲಸಗಳಲ್ಲಿ ನಾವು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಮುಂದುವರಿತೀವಿ ಅಂತೇಳಿ ಮುಖಾಂತರ ತಿಳಿಸುತ್ತೆ. 10 ವರ್ಷದಲ್ಲಿ ಇವತ್ತೇನು ತಮ್ಮ ಆಶೀರ್ವಾದದಿಂದ ಆಯ್ತು ನೋಡು, ನನ್ನನ್ನು DCC ಬ್ಯಾಂಕಿನ ನಿರ್ದೇಶಕನಾಗಿ ಮತ್ತು ಪಾತೃಪತ್ತಿನ ಸಹಕಾರಿ ಸಂಘದ ನಂದಿಕೇಶ್ವರದ ಅಧ್ಯಕ್ಷನಾಗಿ ಏನು ತಮ್ಮ ಆಶೀರ್ವಾದದಿಂದ ಮಾಡಿದ್ದೀರಿ. ಜಿಲ್ಲಾ ಸಹಕಾರ ಬ್ಯಾಂಕಿನಿಂದ ಬಂದಂಥ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ರೈತರಿಗೆ ಮುಟ್ಟಿಸೋದ್ರಲ್ಲಿ ನಾನು ಈ 10 ವರ್ಷದಲ್ಲಿ ಸಫಲ ಆಗಿದ್ದೇನೆ ಅಂತೇಳಿ ಈ ಮುಖಾಂತರ ತಿಳಿಸಲು ಇಚ್ಛಿಸುತ್ತೇನೆ. ಹೈಟೆಕ್ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗಿದೆ. ಎಲ್ಲದಕ್ಕೂ ಪ್ರತ್ಯೇಕ ಕೊಠಡಿಗಳನ್ನ ಹೊಂದಿದೆ. ತ್ವರಿತಗತಿಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳು, ಸರಳ ಸಾಲ ಸೌಲಭ್ಯ ನೀಡಲಾಗುತ್ತೆ. ಆಧುನಿಕ ರೀತಿಯ ತಂತ್ರಜ್ಞಾನಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ನನ್ನ ಸ್ನೇಹಿತರು ಹಾಗೂ ನಮ್ಮ DCC ಬ್ಯಾಂಕಿನ ಡೈರೆಕ್ಟರ್ ಆದ ಕುಮಾರಗೌಡ ಜನಾಲಿ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ, ಈ ಸಂಘ ಅತ್ಯಂತ ಉತ್ತಮವಾಗಿ ನಡೀತಕ್ಕಂಥದ್ದು ಒಂದು ಉದಾಹರಣೆ. ಯಾಕಂದರೆ ಒಂದು ಕಟ್ಟಡ ಕಟ್ಟಬೇಕಾತಪ್ಪ ಅಂತಾರೆ ಅದಕ್ಕೆ ಹಿಂದಿರ್ತಕ್ಕಂಥ ಶ್ರಮ ಹೇಗಿರ್ತದಪ್ಪ ಅಂತಾರೆ, ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಗ್ರಾಹಕರು ಇರ್ಬೋದು, ಅದರೊಳಗೆ ಇರ್ತಕ್ಕಂಥ ಸದಸ್ಯರು ಇರ್ಬೋದು, ಅವರ ಒಂದು ಸಂಯೋಗದಿಂದ ಅವರಲ್ಲಿ ಇರ್ತಕ್ಕಂಥ ಒಂದು ಕೋಆರ್ಡಿನೇಷನು, ಕೋಆಪರೇಷನ್ದಿಂದ ಇಂಥ ಒಂದು ಕಟ್ಟಡ ಉದ್ಘಾಟನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಮಾದರಿ PKPS ಸಂಸ್ಥೆಯೊಂದು ಬಾದಾಮಿ ತಾಲೂಕಿನಲ್ಲಿ ತಲೆ ಎತ್ತಿ ನಿಂತಿದ್ದು ಹೆಮ್ಮೆಯ ವಿಷಯ. ಗ್ರಾಮೀಣ ಭಾಗದ ರೈತರಿಗೆ, ನಾಗರಿಕರಿಗೆ ಆರ್ಥಿಕ ಬಲ ತುಂಬುವಲ್ಲಿ ಈ ಸಂಸ್ಥೆ ಬೆಂಬಲವಾಗಿ ನಿಂತಿದೆ. ರನ್ ಟಿವಿ ನ್ಯೂಸ್, ನಂದಿಕೇಶ್ವರ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.